ನಮಸ್ಕಾರ ಸ್ನೇಹಿತರೆ, ಈ ವಾರದ ಪುರಾಣ ಕಥೆಯಲ್ಲಿ ನಾವು ನೋಡೋಣ ಸೋಮೇಶ್ವರ ಪರ್ವತದ ರಹಸ್ಯ. ಮಹಾಭಾರತದಲ್ಲಿ ಯುದ್ಧಕ್ಕೂ ಮುನ್ನ ಪ್ರತಿ ಯೋಧ, ದೇವತೆ ಮತ್ತು ಪರ್ವತವೇ ಮಹತ್ವಪೂರ್ಣ ಪಾಠವನ್ನು ಕೊಟ್ಟದ್ದು ನಿಮಗೆ ಗೊತ್ತಾ? ಇದು ಕೇವಲ ಶಕ್ತಿಯಲ್ಲ, ಬುದ್ಧಿ, ಧೈರ್ಯ ಮತ್ತು ತಂತ್ರಗಳ ಪರೀಕ್ಷೆಯಾಗಿದೆ. ಸೋಮೇಶ್ವರ ಪರ್ವತವು ಹಸಿರಿನ ಪರ್ವತ ಶ್ರೇಣಿಗಳ ನಡುವೆ ನದಿ ತೀರದ ಮಧ್ಯೆ ಒಂದು ಅತೀಂದ್ರಿಯ ಸ್ಥಳ. ಇಲ್ಲಿ ಯೋಧರು ಯುದ್ಧಕ್ಕೆ ಮುನ್ನ ತಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆ ಪರೀಕ್ಷೆ ಮಾಡುತ್ತಿದ್ದರು. ದೇವತೆಗಳು ಮತ್ತು ಋಷಿಗಳು ಪರ್ವತದ ಶಕ್ತಿಯನ್ನು ಉಪಯೋಗಿಸುತ್ತಾ ಯುದ್ಧದ ಫಲಿತಾಂಶವನ್ನು ಮಾರ್ಗದರ್ಶನ ಮಾಡುತ್ತಿದ್ದರು. ಪರ್ವತದ ದಾರಿ ಪ್ರವೇಶಿಸುವ ಯೋಧರು ರಹಸ್ಯ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದರು. ಧೈರ್ಯ ಪರೀಕ್ಷೆ ಗುಪ್ತದ್ವಾರದ ಮೂಲಕ ಸಾಗಬೇಕು. ಬುದ್ಧಿ ಪರೀಕ್ಷೆ ಯುದ್ಧದಲ್ಲಿ ಯುದ್ಧತಂತ್ರದ ಚಿಂತನೆ ಮತ್ತು ಯೋಗ್ಯ ಕ್ರಮ. ಪ್ರತಿಯೊಬ್ಬ ಯೋಧನೂ ಶಕ್ತಿಯ ಜೊತೆಗೆ ಬುದ್ಧಿವಂತಿಕೆಯನ್ನು ತೋರಬೇಕು. ಪರ್ವತದಲ್ಲಿ ದೇವತೆಗಳು ಸೂಚನೆ ನೀಡುತ್ತಿದ್ದರು. ಪ್ರತಿ ದೃಶ್ಯದಲ್ಲಿ ಸಣ್ಣ ಗುಪ್ತ ಸಂದೇಶಗಳು, ಮಂತ್ರ, ನದಿ ನೌಕೆ, ಪರ್ವತದಾರಿ ಯಶಸ್ಸಿಗೆ ಅವಶ್ಯ. ಈ ದೈವಿಕ ಮಾರ್ಗದರ್ಶನ ಯೋಧರಿಗೆ ಸ್ಪಷ್ಟ ದಾರಿ ತೋರಿಸುತ್ತಿತ್ತು. ಆದರೆ ಧೈರ್ಯವಿಲ್ಲದೆ ಯಾರಿಗೂ ಯಶಸ್ಸು ಸಿಗಲಾರದು. ಪರ್ವತದಲ್ಲಿ ಕೆಲ ಗುಪ್ತ ಮಾರ್ಗಗಳಿವೆ. ಯಾವ ಯೋಧ ಯಾವ ದಾರಿ ಹಿಡಿದು ಯಶಸ್ಸು ಸಾಧಿಸುತ್ತಾನೆ ಎಂಬುದನ್ನು ನಿರ್ಧರಿಸುತ್ತವೆ. ಇವು ಬಹುತೇಕ ಮರೆಯಾದ ಪಾಠಗಳು: ಯೋಜನೆ, ತಂತ್ರ ಮತ್ತು ಧೈರ್ಯ. ಅಂತಹ ಗುಪ್ತ ಬುದ್ಧಿವಂತಿಕೆಯನ್ನು ಜ್ಞಾನಿಗಳು ಯೋಧರು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಫಲ ಸಾರ್ಥಕವಾಗುತ್ತದೆ. ಯುದ್ಧದಲ್ಲಿ ಸೋಮೇಶ್ವರ ಪರ್ವತದ ಪಾಠಗಳು ನೇರ ಪರಿಣಾಮ ಬೀರಿತು. ಯೋಧರು ಧೈರ್ಯ, ಬುದ್ಧಿ ಮತ್ತು ತಂತ್ರಗಳನ್ನು ಸಮನ್ವಯವಾಗಿ ಉಪಯೋಗಿಸಿದರು. ಪರ್ವತವು ದೈಹಿಕ ಶಕ್ತಿ ಮಾತ್ರವಲ್ಲ, ಮಾನಸಿಕ ಮತ್ತು ನೈತಿಕ ಶಕ್ತಿಯನ್ನು ಪರೀಕ್ಷಿಸುವ ಸ್ಥಳವಾಗಿತ್ತು. ಈ ಕಥೆಯಿಂದ ಕಲಿಯುವುದು: ಧೈರ್ಯ, ಬುದ್ಧಿ ಮತ್ತು ಸ್ಥಿತಿಸ್ಥಾಪಕತೆ ಯಾವಾಗಲೂ ಯಶಸ್ಸಿಗೆ ಪ್ರಮುಖ. ಗುಪ್ತ ಬುದ್ಧಿವಂತಿಕೆ, ದೈವಿಕ ಮಾರ್ಗದರ್ಶನ, ಯೋಜನೆ ಈ ಎಲ್ಲ ಬಲ ಮತ್ತು ಧೈರ್ಯದ ಜೊತೆ ಇದ್ದಾಗಲೇ ಫಲ ಸಾರ್ಥಕ. ನೀವು ಈ ಕಥೆ ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮತ್ತೊಂದು ಮರೆಯಾದ ಪುರಾಣ ಕಥೆ ನೋಡಲು ಸಬ್ಸ್ಕ್ರೈಬ್ ಮಾಡಿ.